ದೇಶಕ್ಕೆ ಕರ್ನಾಟಕ ಅಕ್ಷಯ ಪಾತ್ರೆ ಇದ್ದಂತೆ ನಾವು ಭಿಕ್ಷಾ ಪಾತ್ರೆ ಹಿಡಿಯುವಂತಾಗಬಾರದು. ಇಡೀ ದೇಶಕ್ಕೇನೆ ಕರ್ನಾಟಕ ಅಕ್ಷಯ ಪಾತ್ರೆಯಂತೆ ಕೆಲಸ ಮಾಡ್ತಾ ಇದೆ. ಅಷ್ಟೊಂದು ದೊಡ್ಡ ಮಟ್ಟದ ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಿ. 5 ಲಕ್ಷ ಕೋಟಿಗಳ ಟ್ಯಾಕ್ಸನ್ನು ಒಂದು ವರ್ಷಕ್ಕೆ ನಾವು ಕಟ್ತಾ ಇದ್ದೀವಿ. ಹಾಗಾಗಿ ಇಡೀ ದೇಶಕ್ಕೇನೆ ಕರ್ನಾಟಕ ಅಕ್ಷಯ ಅಂದರೆ ಕ್ಷಯವಾಗದ, ಮುಗಿಯದ, ಕರಗದ, ಸದಾ ಉಕ್ಕುತ್ತನೇ ಇರತಕ್ಕಂಥ ಸಂಪತ್ತಿನ ಪಾತ್ರೆ ಇದ್ದಂತೆ ನಮ್ಮ ಕರ್ನಾಟಕ. ಆದರೆ ನಮ್ಮಂಥ ಕರ್ನಾಟಕವು ಭಿಕ್ಷಾಪಾತ್ರೆ ಹಿಡಿಯುವಂತಾಗಬಾರದು. ಡಿಲಿಮಿಟೇಷನ್ ಮಾಡಿ ನಮ್ಮ ಧ್ವನಿನೇ ಕಿತ್ಕೊಳ್ತಾ ಇದ್ದಾರೆ ಇವರು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೃಷ್ಣ ಬೈರೇಗೌಡ ಗುಡುಗಿದ್ದಾರೆ. ಡಿಲಿಮಿಟೇಷನ್ ಹೆಸರಲ್ಲಿ ನಮ್ಮ ಧ್ವನಿಯನ್ನು ಅಡಗಿಸ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದಾರೆ ಇವರು. ಕೇಂದ್ರಕ್ಕೆ ನಾವು ಹೆಚ್ಚು ತೆರಿಗೆಯನ್ನು ಕಟ್ತಾ ಇದ್ದೀವಿ, ನಮಗೆ ಚೊಂಬು ಕೊಟ್ಟುಬಿಟ್ಟು 3 ನಾಮ ಹಾಕ್ತಾ ಇದ್ದಾರೆ ಇವರು. ನಮಗಾಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೋರಾಟ ನಾವು ರೂಪಿಸಲೇಬೇಕು. ಕನ್ನಡದ ಮೇಲೆ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಕನ್ನಡಿಗನನ್ನು ಕೂಡ ನಾವು ಎಬ್ಬಿಸಬೇಕಾಗತ್ತೆ ಈಗ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣದಲ್ಲಿ ಕೃಷ್ಣ ಬೈರೇಗೌಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತವರು ನಾವು ಕನ್ನಡಿಗರು. ನಮ್ಮ ಹಣವನ್ನ ಕಿತ್ಕೊಂಡು ನಮ್ಮ ತೆರಿಗೆ ದುಡ್ಡಿನಲ್ಲಿ ನಮಗೆ ಬಿಡಿಗಾಸು ಕೂಡ ಕೊಡದೆ ನಮ್ಮ ರಾಜ್ಯದ ತೆರಿಗೆ ದುಡ್ಡನ್ನ ಬೇರೆ ರಾಜ್ಯಗಳಿಗೆ ಕೊಟ್ಟು ಕನ್ನಡಿಗರಿಗೆ ಚೆಂಬನ್ನ ಕೊಟ್ಟು 3 ನಾಮ ಹಾಕಿ ಬಿಜೆಪಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಅನ್ಯಾಯದ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ತಾವು ಯುವ ಕಾಂಗ್ರೆಸ್ನವರು ಈ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನ ರೂಪಿಸಬೇಕು. ಇದು ಬರೀ ಹಣಕಾಸು ವಿಷಯದಲ್ಲಿ ಅಲ್ಲ. ಅದೇ ರೀತಿಯಲ್ಲಿ ನೀವು ಕಾವೇರಿ ನದಿ ಮೇಕೆದಾಟು ಯೋಜನೆಗೂ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಹದಾಯಿ ನದಿ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗೆ ಭದ್ರಾ ನದಿ ವಿಷಯದಲ್ಲೂ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. 3ನೇದು, ಕನ್ನಡ ಭಾಷೆಯನ್ನ ತುಳಿದು ನಮ್ಮ ಮೇಲೆ ಬಲವಂತವಾಗಿ ಹಿಂದಿಯನ್ನ ಹೇರಿ ಕನ್ನಡ ಭಾಷೆಯನ್ನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಒಂದೇ ಭಾಷೆ ಇರಬೇಕು, ಯಾವ ಬೇರೆ ಭಾಷೆಗಳು ಇರಬಾರ್ದು, ಎಲ್ಲರೂ ಬರೀ ಹಿಂದಿ ಮಾತಾಡಬೇಕು ಅಂತೇಳಿ ಬಲವಂತವಾಗಿ ಕನ್ನಡದ ಮೇಲೆ ಹಿಂದಿಯನ್ನ ಏರುವಂತ ಕೆಲಸ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕೊನೆಗೆ 4ನೇ ವಿಷಯ, ನಮ್ಮ ಕನ್ನಡದ ಧ್ವನಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮಗೆ ಇರೋದೇ ನಮ್ಮ ಸಂಸದರು. ಹೊಸದಾಗಿ ಡಿಲಿಮಿಟೇಷನ್ ಅನ್ನ ಮಾಡಿ ಬೇರೆ ರಾಜ್ಯಗಳಿಗೆ ಹೆಚ್ಚು ಸ್ಥಾನಗಳನ್ನ ಕೊಟ್ಟು ಕನ್ನಡಿಗೆ ಪಾರ್ಲಿಮೆಂಟ್ ಅಲ್ಲಿರೋ ಸ್ಥಾನಗಳನ್ನ ಕಡಿಮೆ ಮಾಡಿ ನಮ್ಮ ಧ್ವನಿಯನ್ನ ಪ್ರಜಾಪ್ರಭುತ್ವದಲ್ಲಿ ನಮ್ಮ MP ಸೀಟುಗಳನ್ನೇ ಕಿತ್ಕೊಳ್ತಕ್ಕಂಥ ಹುನ್ನಾರವನ್ನ ಡಿಲಿಮಿಟೇಷನ್ ಮುಖಾಂತರ ಮಾಡ್ತಾ ಇದ್ದಾರೆ.